ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ಸಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿವತ್ತು ಈ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋಕ್ಕೆ ಹೀಗೆ 6 ದಾರ ತೊಗೊಂಡು ತುದಿಗೆ ನಾಟಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಬಳಸಿರುವಂತಹ ನೀಡಲ್ ನಂಬರ್ 10 0.75 mm ಕ್ರೋಶ. ಹಾಗೆ ಈ ಸ್ಯಾರಿ ಕುಚ್ಚು ಡಿಸೈನ್ಗೆ ಕ್ರಿಸ್ಟಲ್ ಬೀಡ್ನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ಕಲರ್ ಬೀಡ್ ಕೂಡ ಬಳಸ್ಬೋದು, ನಾರ್ಮಲ್ ಬೀಡ್ ಕೂಡ. ಹಾಗೆ ಸ್ಮಾಲ್ ಸೈಜ್ ಬೀಡ್ ಕೂಡ ಬಳಸ್ತಾ ಇದ್ದೀನಿ. ಬನ್ನಿ ಈ ಸ್ಯಾರಿ ಕುಚ್ಚು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೊ 6 ದಾರನ ಹೀಗೆ ತುದಿ ನಾಟಾಕಿ ಇಟ್ಕೊಂಡಿದ್ದೀನಲ್ಲ, ಇದನ್ನ ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಫಸ್ಟ್ ಹೀಗೆ ಒಂದು ಲಾಕ್ ಮಾಡಿ ಮತ್ತೆ ಅದ್ರ ಪಕ್ಕ ಇನ್ನ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ನೋಡಿ, ಹೀಗೆ 2 ಸಿಂಗಲ್ ಲಾಕ್ ಮಾಡಿದ್ದೀನಿ. ಸೊ ನಂತರ ಈಗ ಚೈನ್ನ ಹಾಕೊಳ್ತಿದ್ದೀನಿ. 1 2 3 4 ಹಾಗೆ 5 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ, ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ ಮಾಡೋಣ. ಸೊ ನೋಡಿ, ಹೀಗೆ ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ ಮಾಡ್ಕೊಳ್ತೀನಿ. ಹಾಗೆ ಅದ್ರ ಪಕ್ಕ ಮತ್ತೆ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಒಟ್ಟು 3 ಲಾಕ್ ಆಗಿದೆ. 5 ಚೈನ್ ಲಾಕ್ ಮಾಡಿದ್ದು ಒಂದು ಲಾಕ್ ಬಿಟ್ಟು ಮತ್ತೆ ಅದ್ರ ಪಕ್ಕ 2 ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಒಂದು ಕ್ರಿಸ್ಟಲ್ ಬೀಡ್ನ ಇನ್ಸರ್ಟ್ ಮಾಡೋಣ. ಹೀಗೆ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋಬೇಕು. ನಂತರ ಡಿಸ್ಟೆನ್ಸ್ ನೋಡಿ ಎಲ್ಲಿಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಕರೆಕ್ಟಾಗಿ ಹೀಗೆ ಒಂದು ಲಾಕ್ನ ಮಾಡ್ಕೋಬೇಕು. ಸೊ ನೋಡಿ, ಹೀಗೆ ಬೀಡ್ ಲಾಕ್ನ ಮಾಡ್ಕೋಬೇಕು. ನಂತರ ಹೀಗೆ ಸ್ವಲ್ಪ ಬಟ್ಟೆನ ಕ್ರಾಸ್ ಮಾಡಿಕೊಂಡು ನಾನಿಲ್ಲಿ ಚೈನ್ನ ಹಾಕ್ಕೊಳ್ತಿದ್ದೀನಿ. 1 2 3 4. ಸೊ ನೋಡಿ ಹೀಗೆ ಸಾಲತ್ತಾ ಅಂಥೇಳಿ ಇದು ಕಂಪ್ಲೀಟ್ ಬೀಡ್ ದಾಟಬೇಕು. ಸೊ 4 ಚೈನ್ ಹಾಕ್ತಾ ಇಲ್ಲ. ಸೊ ಇನ್ನೂ ಒಂದು ಹಾಕೊಳ್ತೀನಿ. 5 ಚೈನ್ ಹಾಕಿ ಫಸ್ಟ್ ಅಥವಾ ಸೆಕೆಂಡ್ ಲಾಕಿಗೆ ಲಾಕ್ ಮಾಡಬೇಕು. ಸೊ ನಾನಿಲ್ಲಿ ಫಸ್ಟ್ ಲಾಕಿಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹೀಗೆ ಲಾಕ್ ಮಾಡಿ ಮತ್ತೆ ಬಟ್ಟೆನ ಹೀಗೆ ಸೀದಾ ತಿರುಗಿಸ್ಬೇಕು. ಹೀಗೆ ಲಾಕ್ ಮಾಡಿದ್ಮೇಲೆ ನಾನಿಲ್ಲಿ 2 ಚೈನ್ನ ಹಾಕೊಳ್ತೀನಿ. ಸೊ ಇದನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ ನೀಡಲ್ ಮೇಲೆ ದಾರ ತಂದು ಈ ಬೀಡ್ ಬ್ಯಾಕ್ ಸೈಡ್ ಏನು ಚೈನ್ ಹಾಕಿದೀವಲ್ಲ ಆ ಚೈನ್ ಒಳಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಇನ್ನೂ ಒಂದು ದಾರನ ತರಬೇಕು. ನೋಡ್ಬೋದು ನೀವಿಲ್ಲಿ ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ಲ. ಸೊ ಇಲ್ಲಿ 2ಕ್ಕೆ 1 ಹಾಗೆ 2ಕ್ಕೆ 1 ನಾನಿಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡಿಕೊಂಡೆ. ಮತ್ತೆ ನೀಡಲ್ ಮೇಲೆ ದಾರ ತರೋದು, ಅದೇ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ಅಲ್ಲಿಂದ ದಾರನ ತಂದು ಸೊ ಅಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ಸೊ ನೋಡಿ, ಇದೇ ರೀತಿ ಇದರೊಳಗೆ ಒಟ್ಟು 11 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2ಕ್ಕೆ 1 2ಕ್ಕೆ 1 ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರನ ತಂದು ಮತ್ತೆ ಅದರೊಳಗೆ ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋದು. ನೋಡಿ, ಹೀಗೆ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರನ ತಂದು ಮತ್ತೆ ಅಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು. ಸೊ ನೀವಿಲ್ಲಿ ಟ್ರಿಪಲ್ ಕ್ರೋಶೆಟ್ ಕೂಡ ಮಾಡ್ಕೋಬಹುದು, ಆದ್ರೆ ಲೆಂತ್ ಸ್ವಲ್ಪ ಉದ್ದ ಬರುತ್ತೆ ಅಷ್ಟೇ. ಸೊ 2ಕ್ಕೆ 1 2ಕ್ಕೆ 1. ಸೊ 1 2 3 4 5 6 7 ಆಗಿದೆ. 8 ಮತ್ತೆ ನೀಡಲ್ ಮೇಲೆ ದಾರ ತಂದು ಆ ಗ್ಯಾಪ್ ಒಳಗೆ ಹೋಗಿ ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. 10 ಹಾಗೆ ಕೊನೆಯದು 11 ಡಬಲ್ ಕ್ರೋಶೆಟ್ ಆದಮೇಲೆ ಸೊ ನೋಡಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಂತೇಳಿ ಇಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ನೋಡಿ, ಹೀಗೆ
ಸೊ ನಾನಿಲ್ಲಿ ಕ್ರಿಸ್ಟಲ್ ಬೀಡನ್ನ ಬಳಸಿದ್ದೀನಿ. ನೀವು ಯಾವ ಥರ ಬೀಡ್ ಬೇಕಾದರೆ ಬಳಸ್ಬೋದು. ಕ್ರಿಸ್ಟಲ್ ಬದಲು ನೀವು ವೈಟು, ಸಿಲ್ವರು, ಕಾಪರು, ಗೋಲ್ಡು ಯಾವುದಾದ್ರೂ ಕೂಡ ಬೀಡನ್ನ ಬಳಸ್ಬೋದು. ಸೊ ಹೀಗೆ ಲಾಕ್ ಆದಮೇಲೆ ನಾನಿಲ್ಲಿ ಚೈನ್ನ ಹಾಕ್ಕೊಳ್ತೀನಿ. 1 2 ಹಾಗೆ 3 ಚೈನ್ ಹಾಕಿ ಹೀಗೆ ನೋಡಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ನೋಡಿ ಹೀಗೆ ಮತ್ತೆ ಹೀಗೆ ಬಟ್ಟೆನ ಸ್ವಲ್ಪ ಉಲ್ಟಾ ತಿರುಗಿಸ್ಬೇಕು. ಹೀಗೆ ಬಟ್ಟೆನ ಉಲ್ಟಾ ತಿರುಗಿಸಿ ಈ 3 ಚೈನ್ ಗ್ಯಾಪ್ ಏನಿದೆ ಅದರೊಳಗೆ ಹೋಗಿ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಹೀಗೆ ಒಂದು ಲಾಕ್ ಮಾಡಿದ್ಮೇಲೆ ಹೀಗೆ ನೀಡಲ್ ಮೇಲೆ ದಾರ ತಂದು ಇಲ್ಲಿ ಡಬಲ್ ಕ್ರೋಶೆಟ್ ಕಂಬ ಹಾಕೊಂಡಿದ್ವಲ್ಲ ಇಲ್ಲಿ ನೋಡಿ ಕಂಬದ ಮೊದಲನೇ ಗ್ಯಾಪ್ ಇಲ್ಲೊಂದು ಹೋಲ್ ಗ್ಯಾಪ್ ಕಾಣ್ತಿದೆ ನೋಡಿ. ಈ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರ ತಂದು ಈಗ ನೋಡ್ಬೋದು ನೀವು ನೀಡಲ್ ಮೇಲೆ 3 ದಾರ ಕಾಣ್ತಿದೆ ಅಲ್ಲ. ಸೊ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಒಂದು ಡಬಲ್ ಕ್ರೋಶೆಟ್ ಕಂಬ ಆದಮೇಲೆ ಒಂದು ಚೈನ್ ಹಾಕೊಳ್ಳೋಣ. ಸೊ ಒಂದು ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಗ್ಯಾಪ್ಗೆ ಅಂದರೆ ಈ ಹೋಲ್ ಗ್ಯಾಪಿಗೆ ಹೋಗಿ ಮತ್ತೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಮತ್ತೆ ಒಂದು ದಾರನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. 2ಕ್ಕೆ 1 2ಕ್ಕೆ 1 ಮತ್ತೆ ಒಂದು ಚೈನ್ ಮತ್ತೆ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ದಾರನ ತಂದು ಅಲ್ಲಿ ಹೋಗಿ ದಾರನ ತಂದು ಹೀಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಸೊ ಮತ್ತೆ ಒಂದು ಚೈನ್ ಮತ್ತೆ ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಗ್ಯಾಪಿಗೆ ಹೋಗಿ ಮತ್ತೆ ಅಲ್ಲಿಂದ ದಾರ ತಂದು ಇಲ್ಲಿ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋಬೇಕು. ಮತ್ತೆ ಒಂದು ಚೈನ್ ಮತ್ತೆ ನೀಡಲ್ ಮೇಲೆ ದಾರ ತಂದು ಇಲ್ಲಿ ನೋಡಿ ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಮತ್ತೆ ಒಂದು ಚೈನ್ ಮತ್ತೆ ನೀಡಲ್ ಮೇಲೆ ದಾರ ತಂದು ಈ ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರನ ತಂದು ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಒಂದು ಚೈನು ಒಂದು ಡಬಲ್ ಕ್ರೋಶೆಟ್ ಕಂಬ, ಒಂದು ಚೈನು ಹಾಗೆ ಒಂದು ಡಬಲ್ ಕ್ರೋಶೆಟ್ ಕಂಬ. ಇದು ಬ್ರೈಡಲ್ ಡಿಸೈನ್ ಅಂತಾನೆ ಹೇಳ್ಬೋದು. ನೀವು ಇದನ್ನ ಬ್ರೈಡಲ್ ಸ್ಯಾರಿ ಅಥವಾ ಯಾವ ಥರ ಸ್ಯಾರಿಗೆ ಅಂದರೆ ಗ್ರ್ಯಾಂಡ್ ಸ್ಯಾರೀಸಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸಿಂಗಲ್ ಸ್ಟಿಪ್ಪಲ್ಲಿ ಹಾಕುವಂತಹ ಡಿಸೈನ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಚೈನ್ ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಹೀಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋದು. ಮತ್ತೆ ಒಂದು ಚೈನ್ ಸೊ ನೋಡಿ ಹೀಗೆ ಆದಮೇಲೆ ಮತ್ತೆ ಬಟ್ಟೆನ ಹೀಗೆ ರಿವರ್ಸ್ ತಿರುಗಿಸ್ಕೋಬೇಕು, ಹೀಗೆ ಟರ್ನ್ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿ ಬ್ರೈಡಲ್ ಡಿಸೈನ್ನ ಒಂದೇ ಸ್ಟೆಪ್ಪಲ್ಲಿ ಹಾಕ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಸೊ ನೋಡಿ ಇದು ಸೀದಾ ಸೈಡು, ಇದು ಉಲ್ಟಾ ಸೈಡು. ಹೀಗೆ ಸೀದಾ ಸೈಡ್ಗೆ ಟರ್ನ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡಬೇಕು. ಸೊ ನೋಡಿ ಇಲ್ಲಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಸ್ಮಾಲ್ ಬೀಡ್ನ ಇಟ್ಕೊಂಡಿದ್ದೆ ಅಲ್ಲ, ಸೊ ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಹೀಗೆ ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡಬೇಕು. ಸೊ ನೋಡಿ ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ತಿದ್ದೀನಿ, ಆದರೆ ಇಲ್ಲಿ ಬೀಡ್ ಲಾಕ್ನ ಮಾಡ್ತಾ ಇಲ್ಲ. ಬೀಡ್ನ ಇನ್ಸರ್ಟ್ ಮಾಡಿ ಇಲ್ಲಿ ಕಂಬದ ಗ್ಯಾಪ್ ಇದೆ ನೋಡಿ, ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ವಲ್ಲ, ಈ ಕಂಬದ ಗ್ಯಾಪ್ ಅಂತ ಹೇಳಿದ್ರೆ ಚೈನ್ ಕೆಳಗೆ ಹೋಗಿ ಹೀಗೆ ನೀಡಲ್ನ ಪಾಸ್ ಮಾಡಿ ಇಲ್ಲಿ ದಾರಾನ ತಂದು ಹೀಗೆ ಲಾಕ್ ಮಾಡುವಂಥದ್ದು. ಸೊ ನೋಡಿ ಹೀಗೆ ಸೊ ನೋಡಿ ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಹೀಗೆ ಬೀಡ್ನ ಇನ್ಸರ್ಟ್ ಮಾಡಿ ನಾನಿಲ್ಲಿ ಬೀಡ್ ಲಾಕ್ ಮಾಡ್ತಾ ಇಲ್ಲ. ನೋಡ್ಬೋದು ನೀವು ಇಲ್ಲಿ ಕಂಬಗಳನ್ನ ಹಾಕಿದ್ದೀನಲ್ಲ, ಆ ಕಂಬದ ಗ್ಯಾಪ್ಗೆ ಅಂದರೆ ಇಲ್ಲಿ ನೋಡಿ ಒಂದು ಸಿಂಗಲ್ ಚೈನ್ ಹಾಕಿದ್ವಲ್ಲ ಅದ್ರ ಕೆಳಗಡೆ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತಂದು ಹೀಗೆ ಲಾಕ್ ಮಾಡ್ಕೊಳ್ಳೋದು.
ಅಂದರೆ 2 ದಾರದಿಂದ ಹೀಗೆ ನೀಡಲ್ನ ಪಾಸ್ ಮಾಡೋದು. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು. ಹೀಗೆ ಬೀಡ್ ಇನ್ಸರ್ಟ್ ಮಾಡಿ, ನಾನಿಲ್ಲಿ ಬೀಡ್ ನೋಡಿ ಯಾವುದೇ ಕಾರಣಕ್ಕೂ ಲಾಕ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಕಂಬಗಳನ್ನ ಹಾಕಿದ್ವಲ್ಲ, 2 ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅದು, ಹಾಗೆ ಇಲ್ಲೊಂದು ಸಿಂಗಲ್ ಚೈನ್ ಹಾಕಿದ್ವಿ ನೋಡಿ, ಅದ್ರ ಕೆಳಗಡೆ ಇಲ್ಲಿ ಗ್ಯಾಪ್ ಕಾಣ್ತಿದೆಯಲ್ಲ, ಇದರೊಳಗೆ ಹೀಗೆ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು, ಇಲ್ಲಿ 2 ದಾರ ಕಾಣ್ತಿದೆ ನೋಡಿ ನೀಡಲ್ ಮೇಲೆ, ಹೀಗೆ 2 ದಾರಕ್ಕೂ ಒಂದೇ ಸಲ ಹೀಗೆ ನೀಡಲ್ನ ಪಾಸ್ ಮಾಡಬೇಕು ನೋಡಿ. ಹೀಗೆ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳೋದು, ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಬೀಡ್ ಲಾಕ್ ಮಾಡ್ತಾ ಇಲ್ಲ. ಮತ್ತೆ ಇಲ್ಲಿ 2 ಕಂಬ ಹಾಕಿದ್ದೀನಲ್ಲ, ಅದ್ರ ಮಧ್ಯೆ ಇರುವಂತಹ ಗ್ಯಾಪಿಗೆ ಹೋಗಿ ಅಲ್ಲಿಂದ ಇನ್ನೂ ಒಂದು ದಾರ ತರಬೇಕು. ಸೊ ನೀಡಲ್ ಮೇಲೆ ನೋಡಿ 2 ದಾರ ಕಾಣ್ತಿದೆಯಲ್ಲ, 2 ದಾರಕ್ಕೂ ಹೀಗೆ ಒಂದೇ ಸಲ ಹೀಗೆ ನೀಡಲ್ನ ಪಾಸ್ ಮಾಡೋದು. ಸೊ ಇದೇ ರೀತಿ ಬೀಡ್ನ ಇನ್ಸರ್ಟ್ ಮಾಡ್ಕೊತಾ ಹೋಗಬೇಕು. ಸೊ ನೋಡಿ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡೋದು, ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಹಾಗೆ 2 ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರನ ತಂದು ನೀಡಲ್ ಮೇಲೆ ಕಾಣ್ತಿರುವಂತಹ 2 ದಾರಕ್ಕೂ ಹೀಗೆ ಅಟ್ ಎ ಟೈಮ್ ದಾರನ ಪಾಸ್ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಬೀಡ್ ಇನ್ಸರ್ಟ್ ಮಾಡಿ 2 ಕಂಬದ ಮಧ್ಯೆ ಹೋಗಿ ಹೀಗೆ ಲಾಕ್ ಮಾಡಿದ್ದೀನಿ. ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ, ಇದು ಲಾಸ್ಟ್ ಬೀಡು ನೋಡಿ, ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಹೀಗೆ ಒಂದು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡಿಕೊಂಡು ಈಗ ಡೈರೆಕ್ಟ್ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಹೀಗೆ ಒಂದು ಲಾಕ್ ಮಾಡಬೇಕು. ಸೊ ನೋಡ್ಬೋದು, ಹೀಗೆ ನೋಡ್ಬೋದು ಸ್ಟಿಫಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೀವಿಲ್ಲಿ ಕೌಂಟ್ ಮಾಡ್ಬೋದು, 2, 4, 6, 8, 10, 12 ಒಟ್ಟು 12 ಬೀಡ್ ಬಂದಿದೆ. ಸೊ ನಾನಿಲ್ಲಿ 2ನೇ ಸ್ಟೆಪ್ಪಲ್ಲಿ 11 ಡಬಲ್ ಕ್ರೋಶೆಟ್ ಮಾಡ್ಕೊಂಡಿದ್ದೆ, ಹಾಗೆ 2 ಚೈನ್ ಹಾಕಿದ್ನಲ್ಲ ಅದು ಕೂಡ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿ. ಸೊ 12 ಡಬಲ್ ಕ್ರೋಶೆಟ್ ಕಂಬಗಳಾಗಿತ್ತು. ಸೊ ಹಾಗಾಗಿ ಇಲ್ಲಿ 12 ಬೀಡ್ಗಳು ಬಂದಿದೆ. ಸೊ ಹೀಗೆ ಲಾಕ್ ಮಾಡಾದ್ಮೇಲೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಹೀಗೆ, ಹಾಗೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಕ್ ಆದಮೇಲೆ ಅಂದರೆ ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಾದ್ಮೇಲೆ ಒಟ್ಟು ನಾನಿಲ್ಲಿ 3 ಸಿಂಗಲ್ ಲಾಕ್ನ ಮಾಡಿದ್ದೀನಿ. ಸೊ ನೋಡ್ಬೋದು ಇಲ್ಲಿ 3 ಸಿಂಗಲ್ ಲಾಕ್ ಮಾಡಿದ್ದೀನಿ. ಸ್ಟಾರ್ಟಿಂಗು ಹಾಗೆ ಎಂಡಿಂಗ್ 2 ಕಡೆನೂ 3 ಸಿಂಗಲ್ ಲಾಕ್ ಹಾಕಿರೋದ್ರಿಂದ ಒಂದೇ ಥರ ಕಾಣಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ 3 ಸಿಂಗಲ್ ಲಾಕ್ನ ಮಾಡಿದ್ದೀನಿ. ಅಂದರೆ ಲಾಕ್ ಹಾಕಿದ್ಮೇಲೆ ಪಕ್ಕ 2 ಎಕ್ಸ್ಟ್ರಾ ಸಿಂಗಲ್ ಲಾಕ್ನ ಮಾಡಿರೋವಂಥದ್ದು. ಸೊ ಈಗ ಮತ್ತೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ನಾನಿಲ್ಲಿ ಒಂದು ಕ್ರಿಸ್ಟಲ್ ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಬೀಡ್ನ ಇನ್ಸರ್ಟ್ ಮಾಡಬೇಕು. ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡಿಬಿಟ್ಟು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಹೀಗೆ ಮತ್ತೆ ಹೀಗೆ ಬಟ್ಟೆನ ಸ್ವಲ್ಪ ರಿವರ್ಸ್ ಮಾಡಿಕೊಂಡು ನಾನಿಲ್ಲಿ 5 ಚೈನ್ ಹಾಕ್ಕೊಳ್ತೀನಿ. 1, 2, 3, 4 ಹಾಗೆ 5. ಇಲ್ಲಿ 5 ಚೈನ್ ಹಾಕಬೇಕು ಅಂತ ಇಲ್ಲ, ಹೀಗೆ ಬೀಡ್ ಸುತ್ತ ಹೀಗೆ ಚೈನ್ ಬರಬೇಕು. ಹಾಗಾಗಿ ನಾನು ಇಲ್ಲಿ 5 ಚೈನ್ ಹಾಕಿದ್ದೀನಿ. ಇಲ್ಲಿ ಫಸ್ಟ್ ಬೀಡ್ ಮೇಲೂ ಅಷ್ಟೇ ನಾನಿಲ್ಲಿ 5 ಚೈನ್ ಹಾಕಿದ್ದೆ, ಇಲ್ಲೂ ಅಷ್ಟೇ 5 ಹಾಕಿದ್ದೀನಿ. ಸೊ 5 ಚೈನ್ ಹಾಕಿ ಇಲ್ಲಿ ಫಸ್ಟ್ ಲಾಕ್ ಮಾಡಿದ್ವಲ್ಲ ಆ ಪಾಯಿಂಟಿಗೆ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ಸೊ ಹೀಗೆ ಲಾಕ್ ಮಾಡಾದ್ಮೇಲೆ ಹೀಗೆ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಹೀಗೆ ಬಟ್ಟೆನ ತಿರುಗಿಸಿದ್ಮೇಲೆ ಹೀಗೆ ಬಟ್ಟೆನ ವಾಪಸ್ ತಿರುಗಿಸಿ ನಾನಿಲ್ಲಿ 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 ಹಾಗೆ 2. ಇಲ್ಲಿ 2 ಚೈನ್ ಹಾಕಿದ್ಮೇಲೆ ಮತ್ತೆ ನಿಡಲ್ ಮೇಲೆ ದಾರ ತಂದು ಈಗ ಏನು 5 ಚೈನ್ ಹಾಕಿದ್ವಿ ಅಲ್ಲ ಆ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ಅಲ್ಲಿಂದ ದಾರನ ತಂದು ಇಲ್ಲಿ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಇಲ್ಲೇನು 2 ಚೈನ್ ಹಾಕಿ ಕಂಬ ಅಂತ ಮಾಡ್ಕೊಂಡ್ವಿ ಅಲ್ಲ, ಇಲ್ಲಿ ಏನು 2 ಚೈನ್ ಹಾಕಿದ್ವಿ ಅಲ್ಲ ಅದೊಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಇದನ್ನು ಬಿಟ್ಟು ನಾನಿಲ್ಲಿ ಒಟ್ಟು 11 ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ಸೊ ಮತ್ತೆ ನಿಡಲ್ ಮೇಲೆ ದಾರ ತಂದು ಅದೇ 5 ಚೈನ್ ಗ್ಯಾಪಿಗೆ ಹೋಗಿ
ದಾರಾನ ತಂದು ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ಲ, ಸೊ 2ಕ್ಕೆ 1 2ಕ್ಕೆ 1 ಮಾಡಬೇಕು. ಇದೇ ರೀತಿ ಇದರೊಳಗೆ ಒಟ್ಟು 11 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. 2ಕ್ಕೆ 1 2ಕ್ಕೆ 1 ಮತ್ತೆ ನೀಡಲ್ ಮೇಲೆ ದಾರ ತರೋದು, ಅದೇ 5 ಚೈನ್ ಗ್ಯಾಪಿಗೆ ಹೋಗಿ ದಾರಾನ ತಂದು ನೀಡಲ್ ಮೇಲೆ ನೋಡಿ ಇಲ್ಲಿ 3 ದಾರ ಕಾಣ್ತಿದೆ, ಹೀಗೆ 2ಕ್ಕೆ 1 2ಕ್ಕೆ 1 ಇದೇ ರೀತಿ ಇಲ್ಲಿ ಒಟ್ಟು 11 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ನಲ್ಲ ಅದನ್ನ ಬಿಟ್ಟು ಇಲ್ಲಿ 11 ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ನೀವು ಇಲ್ಲಿ 11 ಡಬಲ್ ಕ್ರೋಶೆಟ್ ಮಾಡಿದ್ದೀನಿ. ಆದಮೇಲೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಕರೆಕ್ಟಾಗಿ ಅಲ್ಲಿಗೆ ಒಂದು ಹೀಗೆ ಲಾಕ್ನ ಮಾಡ್ಕೋಬೇಕು. ಸೊ ಹೀಗೆ ಲಾಕ್ ಮಾಡಾದ್ಮೇಲೆ ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಹಾಗೆ ಮತ್ತೆ ಇನ್ನೂ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ನೋಡಿ ಹೀಗೆ ಇಲ್ಲಿ ಒಂದು ದೊಡ್ಡ ಆರ್ಚು ಒಂದು ಸ್ಮಾಲ್ ಆರ್ಚ್ ಬಂದಿದೆ ನೋಡಿ, ಇಲ್ಲಿ ಒಂದು ಬಿಗ್ ಆರ್ಚು ಹಾಗೆ ಇನ್ನೊಂದು ಸ್ಮಾಲ್ ಆರ್ಚ್ ಬಂದಿದೆ. ಸೊ ಮತ್ತೆ ಈಗ ಇದೇ ರೀತಿ ಒಂದು ಬಿಗ್ ಆರ್ಚ್ನ ಹಾಕೊಳ್ತೀನಿ. ಸೊ ಈಗ 3 ಚೈನ್ ಇಲ್ಲಿ 3 ಸಿಂಗಲ್ ಲಾಕ್ ಆದಮೇಲೆ ನಾನು ಇಲ್ಲಿ ಥ್ರೆಡ್ನ ಡ್ರ್ಯಾಗ್ ಮಾಡಿ ಮತ್ತೆ ಇನ್ನೂ ಒಂದು ಕ್ರಿಸ್ಟಲ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಥ್ರೆಡ್ನ ಡ್ರ್ಯಾಗ್ ಮಾಡಿ ಇಲ್ಲಿ ಒಂದು ಕ್ರಿಸ್ಟಲ್ ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ಕೋಬೇಕು. ನಂತರ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಕರೆಕ್ಟಾಗಿ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೊ ಹೀಗೆ ಮತ್ತೆ ಈಗ ಬಟ್ಟೆನ ಸ್ವಲ್ಪ ಟರ್ನ್ ಮಾಡ್ಕೋಬೇಕು. ಹೀಗೆ ಟರ್ನ್ ಮಾಡಿಕೊಂಡು ನಾನು ಇಲ್ಲಿ ಚೈನ್ಗಳನ್ನ ಹಾಕೊಳ್ತೀನಿ. 1 2 3 4 5 ಚೈನ್ ಹಾಕಿ ಇಲ್ಲಿ ಫಸ್ಟ್ ಲಾಕಿಗೆ ಈಗ ಒಂದು ಲಾಕ್ನ ಮಾಡ್ಕೋಬೇಕು. 3 ಲಾಕ್ ಇತ್ತಲ್ಲ, ಅದರಲ್ಲಿ ಮೊದಲನೇ ಲಾಕಿಗೆ ನಾನಿಲ್ಲಿ ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ಇಲ್ಲಿ 2 ಚೈನ್ನ ಹಾಕೊಳ್ಳೋಣ. ಇಲ್ಲಿ ನೋಡಿ 2 ಚೈನ್ ಹಾಕಿದ್ಮೇಲೆ ನೀಡಲ್ ಮೇಲೆ ದಾರ ತಂದು ಈಗ ಏನು 5 ಚೈನ್ ಹಾಕಿದ್ವಿ ಅಲ್ಲ, ಆ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರ ತರಬೇಕು. ಸೊ ನೀಡಲ್ ಮೇಲೆ 3 ದಾರ ಕಾಣ್ತಿದೆ ಅಲ್ಲ, ಹೀಗೆ 2ಕ್ಕೆ 1 2ಕ್ಕೆ 1 ಒಟ್ಟು ಇಲ್ಲಿ 2 ಕಂಬ ಆಯಿತು. ಅಂದರೆ 2 ಚೈನ್ ಹಾಕಿದ್ದೀವಲ್ಲ ಅದೊಂದು ಕಂಬ, ಪಕ್ಕದಲ್ಲೇ ಡಬಲ್ ಕ್ರೋಶೆಟ್ ಮಾಡಿದ್ದೀವಲ್ಲ ಅದೊಂದು ಕಂಬ, ಒಟ್ಟು ಇಲ್ಲಿ 2 ಕಂಬ ಆಯಿತು. ಸೊ ಇನ್ನು ನಾನು ಇದೇ ರೀತಿ 10 ಡಬಲ್ ಕ್ರೋಶೆಟ್ನ ಹಾಕ್ಕೊಳ್ತೀನಿ. ಇದು ಒಂದು ಬಿಟ್ಟು 2 ಚೈನ್ ಹಾಕಿರುವಂತಹ ಕಂಬನ ಬಿಟ್ಟು ನಾನಿಲ್ಲಿ ಒಟ್ಟು 11 ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸೊ ಇಲ್ಲಿ 1 ಆಗಿದೆ ಅಲ್ಲ, ಇನ್ನು 10 ಹಾಕ್ಕೊಳ್ಳೋಣ. ಹೀಗೆ ನೀಡಲ್ ಮೇಲೆ ದಾರ ತಂದು ಆ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ಒಂದು ದಾರಾನ ತಂದು ಹೀಗೆ ಡಬಲ್ ಕ್ರೋಶೆಟ್ನ ಹಾಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ತಂದು ಅದೇ ಚೈನ್ ಗ್ಯಾಪಿಗೆ ಹೋಗಿ ದಾರಾನ ತಂದು ಹೀಗೆ ಡಬಲ್ ಕ್ರೋಶೆಟ್ ಕಂಬನ ಹಾಕೊಳ್ಳೋಣ. ಸೊ ನೋಡ್ಬೋದು ನೀವಿಲ್ಲಿ 11 ಡಬಲ್ ಕ್ರೋಶೆಟ್ ಹಾಕಿದ್ಮೇಲೆ, ಸೊ ಇಲ್ಲಿ 11 ಡಬಲ್ ಕ್ರೋಶೆಟ್ ಹಾಕಿದ್ದೀನಿ. ಸೊ ಈಗ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಸೊ ನೋಡಿ ಹೀಗೆ ಲಾಕ್ ಮಾಡಿದ್ಮೇಲೆ ನಾನಿಲ್ಲಿ ಮತ್ತೆ 3 ಚೈನ್ನ ಹಾಕ್ಕೊಳ್ತೀನಿ. 2 3 ಚೈನ್ ಹಾಕಿ ಬಟ್ಟೆಗೆ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಹೀಗೆ ನಾನೀಗ ಮತ್ತೆ ಬಟ್ಟೆನ ಹೀಗೆ ಟರ್ನ್ ಮಾಡ್ಕೊಳ್ತೀನಿ. ಬಟ್ಟೆನ ಹೀಗೆ ಟರ್ನ್ ಮಾಡ್ಕೊಂಡ್ಮೇಲೆ ಫಸ್ಟ್ ಈಗ ಏನು 3 ಚೈನ್ ಹಾಕಿದೆ ಅಲ್ಲ, ಆ 3 ಚೈನ್ ಗ್ಯಾಪ್ ಒಳಗೆ ಹೋಗಿ ಅಲ್ಲಿಂದ ದಾರ ತಂದು ಹೀಗೆ ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ತೀನಿ ನೋಡಿ. ಹೀಗೆ ಮತ್ತೆ ನಿಡಲ್ ಮೇಲೆ ದಾರ ತಂದು ಇಲ್ಲಿ ಏನೀಗ ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೊಂಡ್ವಿ ಅಲ್ಲ, ಇಲ್ಲಿ ನೋಡಿ ಹೋಲ್ ಗ್ಯಾಪ್ ಕಾಣ್ತಿದೆ. ನಿಡಲ್ ಮೇಲೆ ದಾರ ತಂದು ಈ ಮೊದಲನೇ ಹೋಲ್ ಗ್ಯಾಪಿಗೆ ಹೋಗಿ ನಿಡಲ್ನ ಪಾಸ್ ಮಾಡಿ ಅಲ್ಲಿಂದ ಇನ್ನೂ ಒಂದು ದಾರಾನ ತರಬೇಕು. ಸೊ ನೋಡಿ ಹೀಗೆ ದಾರಾನ ತಂದು ಈಗ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಅಂದರೆ 2ಕ್ಕೆ 1 2ಕ್ಕೆ 1 ಮತ್ತೆ ಈಗ 1 ಚೈನ್ ಹಾಕೊಳ್ಳೋದು, ಮತ್ತೆ ನಿಡಲ್ ಮೇಲೆ ದಾರ ತಂದು ಈ ಡಬಲ್ ಕ್ರೋಶೆಟ್ ಕಂಬದ ಗ್ಯಾಪ್ ಇದೆಯಲ್ಲ ಹೋಲ್ ಗ್ಯಾಪು, ಆ ಗ್ಯಾಪಿಗೆ ಹೋಗಿ ಹೀಗೆ ನೀಡಲ್ನ ಚುಚ್ಚಿ
ಅಲ್ಲಿಂದ ದಾರಾನ ತಂದು ಇಲ್ಲಿ ನೀಡಲ್ ಮೇಲೆ 3 ದಾರ ಕಾಣ್ತಿದೆಯಲ್ಲ, ಹೀಗೆ ಎರಡಕ್ಕೆ ಒಂದು ಮಾಡುವಂಥದ್ದು. ಮತ್ತೆ ಒಂದು ಚೈನ್ ಹಾಕೋದು, ನೀಡಲ್ ಮೇಲೆ ದಾರ ತಂದು ಪಕ್ಕದ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಅಲ್ಲಿಂದ ದಾರಾನ ತಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಹೀಗೆ ಮತ್ತೆ ಒಂದು ಚೈನ್, ಒಂದು ಡಬಲ್ ಕ್ರೋಶೆಟ್, ಹೀಗೆ ಪ್ರತಿಯೊಂದು ಡಬಲ್ ಕ್ರೋಶೆಟ್ ಕಂಬದ ಚೈನ್ ಗ್ಯಾಪಿಗೆ ಹೋಗಿ ಹೀಗೆ ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಅಂದರೆ ಒಂದು ಚೈನ್, ಒಂದು ಡಬಲ್ ಕ್ರೋಶೆಟ್, ಹೀಗೆ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಮತ್ತೆ ಕಂಬದ ಹೋಲ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆಟ್ನ ಮಾಡಿದ್ದೀನಿ. ಮತ್ತೆ ಈಗ ಬಟ್ಟೆನ ಸೀದಾ ಸೈಡ್ ಮಾಡ್ಕೋಬೇಕು, ಹೀಗೆ ಟರ್ನ್ ಮಾಡ್ಕೋಬೇಕು. ಸೊ ನೋಡಿ, ಹೀಗೆ ಟರ್ನ್ ಮಾಡಿಕೊಂಡು ಈಗ ಥ್ರೆಡ್ನ ಡ್ರೈವ್ ಮಾಡಿ ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಹೀಗೆ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಬೀಡ್ ಲಾಕ್ನ ಮಾಡ್ತಾ ಇಲ್ಲ. ಇಲ್ಲಿ ಏನೇ 2 ಡಬಲ್ ಕ್ರೋಶೆಟ್ ಇದೆ ಅಲ್ಲ, 2 ಡಬಲ್ ಕ್ರೋಶೆಟ್, ಇಲ್ಲಿ 2 ಡಬಲ್ ಕ್ರೋಶೆಟ್ ಕಂಬ ಇದೆ ನೋಡಿ, ಆ ಕಂಬದ ಗ್ಯಾಪ್ ಅಂದರೆ ಕಂಬದ ಮಿಡ್ಲಲ್ಲಿ ಗ್ಯಾಪ್ ಕಾಣ್ತಿದೆಯಲ್ಲ, ಆ ಗ್ಯಾಪಿಗೆ ಹೋಗಿ ಅಲ್ಲಿಂದ ಒಂದು ದಾರ ತರಬೇಕು. ಈಗ ನೋಡಿ, ನೀಡಲ್ ಮೇಲೆ 2 ದಾರ ಕಾಣ್ತಿದೆಯಲ್ಲ, ಹೀಗೆ 2 ದಾರಕ್ಕೂ ಸೇರಿ ಒಟ್ಟಿಗೆ ಹೀಗೆ ದಾರಾನ ಪಾಸ್ ಮಾಡಬೇಕು. ಸೊ ಹೀಗೆ ಮತ್ತೆ ಥ್ರೆಡ್ನ ಡ್ರೈವ್ ಮಾಡಬೇಕು, ಒಂದು ಸ್ಮಾಲ್ ಬೀಡ್ನ ಇನ್ಸರ್ಟ್ ಮಾಡ್ಕೋಬೇಕು. ಹೀಗೆ ಬೀಡ್ ಇನ್ಸರ್ಟ್ ಮಾಡೋದು, ಬೀಡ್ ಲಾಕ್ನ ಮಾಡ್ತಾ ಇಲ್ಲ. ಇಲ್ಲಿ 2 ಕಂಬ ಹಾಕಿದ್ವಲ್ಲ, 2 ಕಂಬದ ಮಧ್ಯೆ ಇರುವಂತಹ ಹೋಲ್ ಗ್ಯಾಪಿಗೆ ಹೋಗಿ ನೀಡಲ್ನ ಪಾಸ್ ಮಾಡಿ ಅಲ್ಲಿಂದ ದಾರ ತರಬೇಕು. ನೀಡಲ್ ಮೇಲೆ 2 ದಾರ ಕಾಣ್ತಿದೆಯಲ್ಲ, ಹೀಗೆ 2 ದಾರಕ್ಕೂ ಒಂದೇ ಸಲ ಹೀಗೆ ನೀಡಲ್ನ ಪಾಸ್ ಮಾಡಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿ ಫಸ್ಟ್ ಆರ್ಚ್ ಮಾಡ್ಕೊಂಡಿದ್ನಲ್ಲ, ಸೊ ಇದಕ್ಕೂ ಅಷ್ಟೇ ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ಡಿಸೈನ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂತಹ ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ಬ್ರೈಡಲ್ ಸ್ಯಾರೀಸಿಗಾಗಲಿ, ಹಾಗೆ ಹೆವಿ ಬಾರ್ಡರ್ ಇರುತ್ತಲ್ಲ ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡ್ಬೋದು ನೀವು, ಇಲ್ಲಿ 11 ಬೀಡ್ ಆಗಿದೆ. 1 2 3 4 5 6 7 8 9 10 11. ಸೊ ಮತ್ತೆ ಇಲ್ಲಿ ಥ್ರೆಡ್ನ ಡ್ರೈವ್ ಮಾಡಿ ಇನ್ನೂ ಒಂದು ಬೀಡ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಬೀಡ್ ಇನ್ಸರ್ಟ್ನ ಮಾಡಿಕೊಂಡು ಹೀಗೆ ಬಟ್ಟೆಗೆ ಸ್ವಲ್ಪ ನೋಡಿ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಒಂದು ಲಾಕ್ನ ಮಾಡ್ಕೋಬೇಕು ಡೈರೆಕ್ಟಾಗಿ. ಸೊ ಹೀಗೆ ನೋಡಿ, ಹೀಗೆ ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಲಾಕ್ನ ಮಾಡ್ಕೊಳ್ತೀನಿ. ಮತ್ತೆ ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಲಾಕ್. ನೋಡ್ಬೋದು ನೀವು ಇಲ್ಲಿ ಹೇಗೆ ಕಾಣ್ತಿದೆ ಅಂತೇಳಿ, ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು ಈ ಡಿಸೈನು. ಸಿಂಗಲ್ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ನೋಡಿ ಹೇಗೆ ಕಾಣ್ತಿದೆ ಅಂತೇಳಿ, ತುಂಬಾ ಸ್ಟಿಫಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ 3 ಲಾಕ್ ಆದಮೇಲೆ ನಾನಿಲ್ಲಿ ಮತ್ತೆ 5 ಚೈನ್ ಹಾಕ್ಕೊಳ್ತೀನಿ. 5 ಚೈನ್ ಹಾಕಿದ್ಮೇಲೆ ಬಟ್ಟೆಗೆ ಡಿಸ್ಟೆನ್ಸ್ ನೋಡಿ ಎಲ್ಲಿಗೆ ಬರುತ್ತೆ ಅಂತೇಳಿ ಅಲ್ಲಿಗೆ ಕರೆಕ್ಟಾಗಿ ಹೀಗೆ ಒಂದು ಲಾಕ್ ಮಾಡ್ಕೋಬೇಕು. ನೋಡಿ ಹೀಗೆ ಲಾಕ್ ಮಾಡಿ ಮತ್ತೆ ಅದ್ರ ಪಕ್ಕ ಇನ್ನೂ 2 ಸಿಂಗಲ್ ಲಾಕ್ನ ಮಾಡ್ಕೊಳ್ತೀನಿ. ಸೊ ನೋಡಿ ಹೀಗೆ ನೋಡ್ಬೋದು ನೀವು ಇಲ್ಲಿ ಸ್ಟಾರ್ಟಿಂಗ್ ಮಾಡಿದ್ನಲ್ಲ ಅದೇ ರೀತಿ ಇಲ್ಲಿ 5 ಚೈನ್, ನಾನಿಲ್ಲಿ ಎಲ್ಲೆಲ್ಲಿ 5 ಚೈನ್ ಹಾಕಿದ್ದೀನಲ್ಲ ಇಲ್ಲಿ ಕುಚ್ಚು ಕಟ್ಟುವಂಥದ್ದು. ಸೊ ನಾನಿಲ್ಲಿ 3 ಆರ್ಚಿಗೆ ಒಂದು ಕುಚ್ಚನ್ನ ಕಟ್ತಾ ಇದ್ದೀನಿ. ನೀವು ಬೇಕಾದ್ರೆ ಇದು ಬೇಡ ಅಂತ ಹೇಳಿದ್ರೆ ಇದೇ ರೀತಿ ಹಾಕ್ಕೊಂಡು ಈ ಜಾಗದಲ್ಲೂ ಕೂಡ ಕುಚ್ಚು ಕಟ್ಬೋದು. ಅಂದರೆ ಮತ್ತೆ ಇಲ್ಲಿ 5 ಚೈನ್ ಹಾಕಿ ಇದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಹಾಕಿದ್ದೀನಿ. ಸೊ ಮತ್ತೆ ಇಲ್ಲಿ 5 ಚೈನ್ ಹಾಕಿದ್ದೀನಲ್ಲ ಈ ಜಾಗದಲ್ಲಿ ಕುಚ್ಚು ಕಟ್ಟುವಂಥದ್ದು. ಸೊ ನೆಕ್ಸ್ಟ್ ಇದೇ ರೀತಿ ಒಂದು ಬಿಗ್ ಆರ್ಚು, ಒಂದು ಸ್ಮಾಲ್ ಆರ್ಚು, ಒಂದು ಬಿಗ್ ಆರ್ಚ್ ಇದೇ ರೀತಿ ಹಾಕ್ಕೋಬೇಕು. ಮತ್ತೆ 5 ಚೈನ್ ಹಾಕಬೇಕು. ಇದೇ ರೀತಿ ಸಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗುತ್ತೆ.
ನೋಡಿ ಹೇಗೆ ಕಾಣ್ತಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂತಹ ಹೆವಿ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡ್ಬೋದು ನೀವಿಲ್ಲಿ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂತಹ ಹೆವಿ ಡಿಸೈನ್ ಅಂತಲೇ ಹೇಳ್ಬೋದು ಇದು. ನೋಡಿ ಆರ್ಚೆಲ್ಲ ಎಷ್ಟು ಸ್ಟಿಫ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಸೊ ನಾನು ಇಲ್ಲಿ ಏನು 5 ಚೈನ್ ಹಾಕಿದ್ದೀನಲ್ಲ ಈ ಜಾಗದಲ್ಲಿ ಕುಚ್ಚು ಕಟ್ಟುವಂಥದ್ದು. ಸೊ ಇದು ನೋಡಿ ಸೀದಾ ಸೈಡು, ಹಾಗೆ ಇದು ಉಲ್ಟಾ ಸೈಡ್. ನೋಡಿ ಎಷ್ಟು ಸ್ಟಿಫ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಹೇಗೆ ಕಾಣ್ತಿದೆ ಅಂತೇಳಿ. ಸೊ ಎಲ್ಲೆಲ್ಲಿ 5 ಚೈನ್ ಇದೆ ಅಲ್ಲ ಅಲ್ಲೆಲ್ಲ ನಾನು ಕುಚ್ಚು ಕಟ್ಟಿ ಫೈನಲ್ ಲುಕ್ ನಿಮಗೆ ಹೇಗೆ ಬರುತ್ತೆ ಅಂತೇಳಿ ತೋರಿಸ್ತೀನಿ. ಸೊ ನೋಡ್ಬೋದು ನೀವಿಲ್ಲಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಸ್ಟಿಫ್ ಆಗಿ ಬಂದಿದೆ ಕೂಡ ಆರ್ಚು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ನಾನಿಲ್ಲಿ 127 ದಾರ ತೊಗೊಂಡು ಕುಚ್ಚು ಕಟ್ಟಿದ್ದೀನಿ. ನಿಮ್ಗೆ ಏನೋ ಥಿಕ್ನೆಸ್ ಬೇಕು ಅನಿಸಿದ್ರೆ ನೀವು ಅದನ್ನ ಇನ್ಕ್ರೀಸ್ ಮಾಡ್ಕೋಬೋದು. ನೋಡಿದ್ರಲ್ಲ ಫೈನಲ್ ಲುಕ್ ಹೇಗೆ ಕಾಣ್ತಿದೆ ಅಂತೇಳಿ. ಇದು ನಿಮಗೆ ಎಲ್ಲ ಥರ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ಕೂಡ ಒಂದ್ಸಲ ಈ ಸ್ಯಾರಿ ಕುಚ್ಚು ಡಿಸೈನ್ನ ಟ್ರೈ ಮಾಡಿ. ಎಲ್ಲರಿಗೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.